ಹೀಗಿರುವಲ್ಲಿ ಸಾಟಿ ಇರುವರೆಯ ನಿನಗೆ ಸರಿ ಸಾಟಿ ಇರುವರತೆ ಸಾಟಿ ಇರುವರೆಯ ನಿನಗೆ ಸರಿ ಸಾಟಿ ಇರುವರತೆ ಕುರುಕುಳದಿ ಮಾತದಲ್ಲಿ ಛಲವ ಬೆಳೆದಿ ಶೌರ್ಯದಿ ಕೈಗೆ ಸುರಿ ಸಾಟಿ ಇರುವರೆಯ ನಿನಗೆ ಸರಿ ಸಾಟಿ ಇರುವರತೆ. ಪಿತಾಮಹರೇ, ಪೂಜ್ಯರಾದ ಗುರುದ್ರೋಣರೇ, ಪಕ್ಷಿಯರೇ, ಇಲ್ಲಿ ಬಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿರುವ ಪಾಂಡವರು ಆದ ರಾಜನು ಕೇಳಿದರಂತೆ. ನೋಡಿದರ ಅರಣ್ಯದಲ್ಲಿ ವನವಾಸ ಮಾಡಿಕೊಂಡು ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಅವರ ಹತ್ತಾಸವು ಎಷ್ಟರ ಮಟ್ಟಿಗಿದೆ ಎಂಬುದನ್ನು. ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ, ಏನು ಹೇಳಿದಿರಿ? ಯುದ್ಧ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ತಾತ, ನನ್ನ ಬಳಿ ಹನ್ನೊಂದು ಅಕ್ಷೋಣಿ ಸೈನ್ಯ ಬಲ ಇರುವುದು. ಅವರಿಡತಕ್ಕ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾರ್ಯ ಸಿಕ್ಕಿದಂತೆ ನತ್ಯ ಬಚ್ಚಿ ಹೋಗುವುದು. ಸಹೋದರ ದುಶಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರು. ಅಗ್ರಜ, ಅರ್ಜುನನಿಗೆ ಸರಿಸಾಟಿಯು ಮಹಾಶೂರನು ಆದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಏನು ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವ ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಚಕ್ರವರ್ತಿ ನಾನಿರುವಲ್ಲಿ ಆ ದನ ಕಾಯಲು ಪುರುಷೋತ್ತಮನೇ. ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಆತರ ಹುಟ್ಟು ಕನುಗುಣಸಾರವಾಗಿ ಓರ ದಾಸಿ ಪುತ್ರನ ಮುರುಗು ಜೋಪಡಿಗೆ ಹೋದರಂತೆ. ಅಂಥವನು ಪುರುಷೋತ್ತಮನೇ. ಪಾಂಡವರಿಗಾಗಿ ಮಧ್ಯತ್ವವನ್ನು ವಹಿಸಿ ಬಂದು ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಹೇಗಾದರೂ ಆಗಲಿ ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ಶ್ರೀಕೃಷ್ಣ ಪರಮಾತ್ಮನು ಯಾಚಿಸಲು ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ಏನು? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು? ಅದನ್ನ ಚಕ್ರವರ್ತಿಯಾದ ನಾನು ನಿನ್ನ ಬಾಯಿಂದ ಕೇಳಿ ತಿಳ್ಕೊಳ್ಬೇಕೆ? ವಿದುರ, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತರಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಪಥ್ಯವು ರುಚಿಸಿದ ಅಪಥ್ಯವೂ ರುಚಿಸುವುದಿಲ್ಲ. ವಿದುರ, ಏತಕೀತರಿ ವಿದುರದಿರಲ ವಸುರ ಸದರದಿ ಹುಡುಕಿ ಹೊದರದಿರಲ ವಿದುರ ಸದರದಿ ವಿದುರ ವದರದಿರಲ ವಿದುರ ಸದರದಿ ಹುಡುಕಿ ವದರದಿರಲ ವಿದುರ ಸದರದಿ ನೆರೆದ ಸಭೆಯೊಡ ನಿಂತು ಜರಿದ ಈ ಕೌರವನ ಎಲ್ಲವ ವಿದುರ
ನಿನ್ನ ನೀತಿ ವಚನ ಅನವಶ್ಯಕ. ಸಹೋದರ ದುಶಾಸನ, ವಿದುರನು ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜ ಆಸ್ಥಾನವೆಂಬ ಗೌರವವನ್ನು ಮಾತಾಡುತ್ತಿರುವುದಲ್ಲ. ಈತನನ್ನು ಕೂಡಲೇ ಸಭೆಯಿಂದಾಗಿ ದೂರ ಬಿಡು. ಅಗ್ರಜ, ನಿಮ್ಮ ಅಪ್ಪಣೆ ಅಂತ ಹೇಳಿ ಕೆಲವೋ ದಾಸಿ ಪುತ್ರ ವಿದುರ ಇರುವುದು ನಮ್ಮ ಅಣ್ಣನ ಸಾಮ್ರಾಜ್ಯದಲ್ಲಿ, ತಿನ್ನುವುದು ನಮ್ಮ ಆಹಾರ. ಅದನ್ನು ಹೊರತುಪಡಿಸಿ ಮಾತಿಗೂ ಕೃಷ್ಣ ಕೃಷ್ಣ ಕೃಷ್ಣನೇ ಯಾವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ. ಎಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ. ಶ್ರೀರುವೆನು ಕೃಷ್ಣನೆಂಬ ನಾಲಿಗೆಯನ. ಪರಮ ವೈರಿಯು ಅವನು ನಮಗೆ ಬಿಡಲ. ಪರಮ ವೈರಿಯು ಅವನು ನನಗೆ ಬಿಡದರೆ ಹೇಳಿಸುವೆ ಅವನ ಜೀವನ. ಇನ್ನೇನಾದ್ರೂ ಆ ಕೃಷ್ಣನ ಬೇಸರು ನಿನ್ನ ಬಾಯಲ್ಲಿ ಬಂದಿದೆ ಆದರೆ ಇದೋ ಹಕ್ಕತೆಯನ್ನು ಮಾಡಿ ಒಳಗೆ ಹಾಕುವೆನು. ಎಚ್ಚರ, ಈ ಸಭೆಯನ್ನು ಬಿಟ್ಟು ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು. ಛೇ ಅವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆಯು ಸಿಡಿದು ಹೋಗಬಾರದು. ಛೇ ಅವಿವೇಕಿ, ಹಿಂದೆ ಭೀಮಸೇನನ್ನು ಮಾಡಿದ ಪ್ರತಿಜ್ಞೆಯಂತೆ ನನ್ನ ಪ್ರಹರಿಸಿ ಕೊಲ್ಲುವಾಗ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಕುವೆನು. ಪ್ರಮಾದವಾಯಿತು. ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ನಿನಗೆ ಬೆಂಬಲವಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವ ವೀರರಾರಿದ್ದರು ಸುಯೋಧನ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವಂತಿದೆ. ಹೆದರಬೇಡ ಕರ್ಣ. ಆತನು ಎಂತೂ ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರೆದು ಕೃಷ್ಣನಿಗೆ ಸಭೆಯಲ್ಲಿ ಯಾರು ಎದ್ದು ನಿಂತು ನಮಸ್ಕರಿಸಿ ಆಶೀರ್ವದಿಸಿದೆ ಆದರೆ ಅಂತಹವರು ಕೂಡಲೇ ಸಭೆ ಬಿಟ್ಟು ಆಚೆ ಹೋಗಬೇಕಾದ್ದು ಎಚ್ಚರ. ಸಹೋದರ ದುಶಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಹೇಳಿದನಲ್ವೇ? ಸಿದ್ಧವಾಗಿರುವುದೇ? ಇದು ಸಿದ್ಧಪಡಿಸಿರೋನು ಅಗ್ರಜ. ಎಲ್ಲಿ? ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇನು ತಗೊಳ್ತಿರುವೆನು. ಮಾಯ ಪ್ರಪಂಚದ ಮಾರ್ಮವನರಿಯದೆ ಮಾಯ ಪ್ರಪಂಚದ ಮಾರ್ಮವನರಿಯದೆ ಮೆರೆಯುತ್ತಲಿರುವರೋ ಮೂಡರೆಲ್ಲರೋ. ಮಾಯ ಪ್ರಪಂಚದ ಮಾರ್ಮವನರಿಯದೆ ಮೆರೆಯುತ್ತಲಿರುವರೋ ಮೂಡರೆಲ್ಲರೋ. ನಾನೆಂದು ಗರ್ವದಿ ಮೆರೆಯುತ್ತ ನರಕದ ಮಾರ್ಗವ ಹಿಡಿಯುತ್ತಲಿರುವರೋ. ನಾನೆಂದು ಗರ್ವದಿ ಮೆರೆಯುತ್ತ ನರಕದ ಮಾರ್ಗವ ಹಿಡಿಯುತ್ತಲಿರುವರೋ. ಮಾಯ ಪ್ರಪಂಚದ ಮಾರ್ಮವನರಿಯದೆ ಮೆರೆಯುತ್ತಲಿರುವರೋ ಮೂಡರೆಲ್ಲರೋ. ಏನೀ ಗರ್ಭಾಂಧಕಾರ! ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೆಲ್ಲ ಎದ್ದು ನನಗೆ ನಮಸ್ಕರಿಸಿದರು. ಈ ದುರ್ಯೋಧನು ತಲೆ ಎತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಮಾಯೆಯಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೆ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವುದು. ಯೋಗ ಮಾಯೆ ಜಾಗೃತರಾಗ.
ಶುಕ್ರೇಶ್ವರ, ದೂತನಾಗಿ ಬಂದಿರುವ ನನಗೆ ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾವು ನಿನಗೆ ನಮಸ್ಕರಿಸದೆ ಎಂದು ಹೆಮ್ಮೆ ಪಡಬೇಡ. ಆಗ ಒಂದು ವೇಳೆ ನಮಸ್ಕರಿಸದೆ ಆದರೆ ಅದು ನಿನಗಲ್ಲ, ಈ ಭೂಮಾತೆಗೆ ಎಂದು ತಿಳಿ. ಕೃಷ್ಣ, ಸುಯೋಧನ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇದ್ದರೂ ಇರಬಹುದೇನೋ? ರಾಜ ನಿನ್ನ ಅರಮನೆಯ ನರ್ತಕರ ನರ್ತ ನೋಡಿ ಬೇಸತ್ತ ನೀನು. ಈಗ ನಮ್ಮ ರಾಜ ನರ್ತಕರ ನರ್ತ ನೋಡಿ ಆನಂದಿಸುವಂತೆ. ಸಹೋದರ ಅಗ್ರಜ, ನರ್ತನ ಶುರುವಾಗಲಿ. ನಿಮ್ಮ ಅಪ್ಪಣೆ ಅಂತ ಆಗಲಿ. ನರ್ತಕೀರೆ, ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯುದಿ ಶೂರ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯುದಿ ಶೂರ ಕರ್ಣನ ಪರಮಾತ್ಮ. ಸೋದರ ಮಾವನ ಪ್ರೀತಿಯ ಕುಮಾರ ದೇವಿಯ ಪ್ರೀತಿಯ ಕುಮಾರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಬಲ್ಲ ಬಲ್ಲ ಬಲ್ಲ. ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಮಲ್ಲ 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 ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಾಗ ಮಲ್ಲ ಎಲ್ಲವ ಬಲ್ಲವ ಈ ಜಾಗ ಮಲ್ಲ. ಕರುಣಾಳು ಕುರು ಭೂಪರಾಜೇಶ್ವರ ಪರಿಗಣಕು ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪರಾಜೇಶ್ವರ. ನೀಲವರ್ಣಧಾರು ಈ ಚಲುವ
ನಮನಗಳು ಈ ನರ್ತಕಿಯರ ನಮನಗಳು. ನರ್ತಕಿಯರೇ, ಕೃಷ್ಣ ನರ್ತಕಿಯರೇ, ಏನೆಂದು ಗುಣಗಾನ ಮಾಡಿದರೆ? ಕೃಷ್ಣ ಎಂದು ಗುಣಗಾನ ಮಾಡಿದರೆ ಮತ್ತೆ ಮಾಡಿ. ಅಪರಾಧವಾಯಿತು. ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಾಪುರದೊಡೆಯ ಗದಗಾರಿ. ಭೀಮನಿಗೆ ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಾಪುರದೊಡೆಯ ಗದಗಾರಿ. ಇವನಿಗೆ ಸಾಟಿ ಯಾರಿಗರಿಲ್ಲ, ಇವನಿಗೆ ಸರಿಸೋಡಿ ಯಾರಿಗರಿಲ್ಲಿ. ಛಲದಲ್ಲಿ ಬಲದಲ್ಲಿ, ಛಲದಲ್ಲಿ ಬಲದಲ್ಲಿ ಜಗದೇ ಕಮಲ್ಲ. ಛಲದಲ್ಲಿ ಬಲದಲ್ಲಿ ಜಗದೇ ಕಮಲ್ಲ. ಕರುಣಾಳು ಕುರು ಪರಾಜೇಶ್ವರ. ದಿಮ್ಮಿದಾಗ ಜಣ್ಣು ದಿಮ್ಮಿದಾಗ ಜಣ್ಣುದಾಗ ದಿಮ್ಮಿದಾಗ ಜಣ್ಣುದ ಅಂತ ಅಂತ ತಗ ದಿಮ್ಮಿದಾಗ ಜಣ್ಣು ದಿಮ್ಮಿದಾಗ ಜಣ್ಣು ದಿಮ್ಮಿದಾಗ ಜಣ್ಣುದಾಗ ಜಣ್ಣುದ ತಜ್ಜು ತಗಜು ತಗಿಡಜು ತದಿಗಿಣ ಕುತದಿಗಿಣ ಕುತದಿಗಿಣ ಕುತಜ್ಜು ತಗಜು ತಗಿಡಜು ತದಿಗಿಣ ಕುತದಿಗಿಣ ಕುತದಿಗಿಣ ಕುತಜ್ಜು ತಗಜು ತಗಿಡಜು ತದಿಗಿಣ ಕುತದಿಗಿಣ ಕುತದಿಗಿಣ ಕುತ ತದ್ದಿ ತಗ ಜಣ್ಣುತಾಂ ತಗ ಜಣ್ಣುತಾಂ ತಗ ಜಣ್ಣುತಾಂ ತಗ ಜಣ್ಣುತಾಂ ತಗ ಜಣ್ಣುತಾಂ ದರಿದಾಗ ದಿತ್ತಾಗ ಜಣುದ ತದಂ ದರಿ ದರಿ ತದ ಜಣುದ ಗಿಡದ ದಿಮಿದಾಗ ಜಣು ದರಿ ತದ ಜಣುದ ಗಿಡದ ದಿಮಿದಾಗ ಜಣು ತದ್ದಿತ್ತಾಗ ಜಣುದ ಆಂ ತಜಂ ದರಿದಾಗ ದಿತ್ತಾಗ ಜಣುದ ತದಂ ದರಿ ದರಿ ತದ ಜಣುದ ಗಿಡದ ದಿಮಿದಾಗ ಜಣು ದರಿ ತದ ಜಣುದ ಗಿಡದ ದಿಮಿದಾಗ ಜಣು ದಿಗಿ 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 ದಿಗಿತಾಯಿ ದಿಗಿ 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 ದಿಗಿತಾಯಿ ದಿಗಿ 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 ದಿಗಿತಾಯಿ ತದ್ದಿತ್ತಾಗ ಜಣುತಾಂ ದಿತ್ತಾಗ ಜಣುತಾಂ ತಗ ಜಣುತಾಂ ತಗ ಜಣುತಾಂ ತಗ ಜಣುತಾ ತದಗ ಜಣು ತದಗ ಜಣುತಾ ತದಗ ಜಣು ತದಗ ಜಣುತಾ ಗಿಟ್ಟದ ದಿನ ತದ ದಿನದ ಗಿಟ್ಟದ ದಿನ ತದ ದಿನದ ಗಿಟ್ಟದ ದಿನ ತದ ದಿನದ ಗಿಟ್ಟದ ದಿನ ತದ ದಿನದ ದಿಮಿದಾಗ ಜಣು ದಿಮಿದಾಗ ಜಣುದಾಗ ದಿಮಿದಾಗ ಜಣು ದಿಮಿದಾಗ ಜಣುದಾಗ ದಿಮಿದಾಗ ತಗ ತಗಿಟ ತಗ ತಗಿಟ ತಗ ದಿಮಿದಾಗ ಜಣು ದಿಮಿದಾಗ ಜಣು ತಗ ದಿಮಿದಾಗ ಜಣು ತತ್ತದ ಗಿಡದು ತತ್ತದ ಗಿಡದು ತತ್ತದ ಗಿಡದು. ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಪಾಂಡವರ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ತಮ್ಮಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಕರ್ತವ್ಯ. ಕುರು ಪಾಂಡವರ ರಾಜ್ಯ ಕಾರ್ಯದ ವ್ಯವಸ್ಥೆಯು ಇಲ್ಲಿ ನಿರ್ಣಯವಾಗಬೇಕಾಗಿರುವುದು. ಆದ್ದರಿಂದ ಇದರಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಮುಂತಾದ ಆತುರ ನಿರ್ಧಾರಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿರುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ರೀತಿ ನೀವು ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗಿದ್ದೀರ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಈ ಸಮಗ್ರ ಭಾರತದ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು. ಈಗ ಕೇಳಿರಿ, ಈ ಭರತ ಭೂಮಿಯನ್ನು
ಅಭಿಷೇಕವನ್ನು ಮಾಡುವಿರೋ ಅಥವಾ ಈ ಮಾತೃಮೂರ್ತಿಯನ್ನು ಭಯಂಕರವಾದ ರಕ್ತದಿಂದ ತೊಯಿಸುವಿರೋ ಈ ಎರಡರಲ್ಲಿ ಒಂದು ನಿರ್ಣಯವಾಗಬೇಕಾಗಿರುವುದು. ಕಪಟ ಜೂತದಲ್ಲಿ ಪಾಂಡವರು ಪರಾಜಿತರಾದ ಮೇಲೆ ಅವರ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲದೆ ಬಾಲ್ಯದಿಂದಲೂ ಅವರ ಮೇಲೆ ನೀವು ಮಾಡಿದ ವೈರವನ್ನು ಮರೆಯಲು ಸಿದ್ಧರಾಗಿರುವರು. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಪಾಪಗಳನ್ನು ಮನ್ನಿಸಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಸಿದ್ಧರಾಗಿರುವರು. ಇಂತಹ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಶಾಂತಿ ಸಂಧಾನಕ್ಕಾಗಿ ಸಮ್ಮತಿಸಿ ಅವರ ಸಂದೇಶದೊಡನೆ ಈ ನನ್ನ ಸಂದೇಶವನ್ನೂ ಸಹ ಸೇರಿಸಿರುವೆನು. ಕರ್ತವ್ಯವನ್ನು ವಿಚಾರವನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರತಕ್ಕದ್ದು. ಸುಯೋಧನ, ಭಾರತ ಸಾಮ್ರಾಟ ಕರುಣೆಯ ತೋರಿ ದುರಭಿಮಾನವಾ ಬಿಡು ನೀನು. ಭಾರತ ಸಾಮ್ರಾಟ ಕರುಣೆಯ ತೋರಿ ದುರಭಿಮಾನವಾ ಬಿಡು ನೀನು. ಗುರುಕುಲ ವೀರ ಕಳೆದು ವೈರ ಗುರುಕುಲ ವೀರ ಕಳೆದು ವೈರ ಸುಜನರಲು ನೀ ತೋರೌದಾರ್ಯ. ಸುಜನರಲು ನೀ ತೋರೌದಾರ್ಯ. ಭಾರತ ಸಾಮ್ರಾಟ ಕರುಣೆಯ ತೋರಿ ದುರಭಿಮಾನವಾ ಬಿಡು ನೀನು ಬಿಡು ನೀನು ಬಿಡು ನೀನು. ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಲಿಂಗಿಸು. ಇದೇ ನನ್ನ ಅಭಿಮತ. ಸುಯೋಧನ, ದುಡುಕಿಲಿದ್ದು ಗೂಡವ ಕೆಡದಿರು ಕುರುಬ. ದುಡುಕಿಲಿದ್ದು ಗೂಡವ ಕೆಡದಿರು ಕುರುಬ. ದುಡುಕಿಲಿ ಖ್ಯಾತಿಯ ಮಾಡದಿರು ಕುರುಬ. ತುಡುಕಿದೆ ಖ್ಯಾತಿಯ ಮಾಡದಿರು ಕುರುಬ. ತುಡುಕಿಲಿದ್ದು ಗೂಡವ ಕೆಡದಿರು ಕುರುಬ. ಸಲ್ಲದು ವೈರ ಸಾಧಿಸದಿರು ಜಲ. ಸಲ್ಲದು ವೈರ ಸಾಧಿಸದಿರು ಜಲ. ಸಲ್ಲದು ವೈರ ಸಾಧಿಸದಿರು ಜಲ. ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ. ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ. ತುಡುಕಿಡಿದು ಗೂಡವ ಕೆಡದಿರು ಕುರುಬ. ಪಾಂಡವರೈವರು ಸೋದರರಲ್ಲವೇ. ಪಾಂಡವರೈವರು ಸೋದರರಲ್ಲವೇ.
ಸುಯೋಧನ, ಪಾಂಡವರ ಮೇಲೆ ಇಷ್ಟು ಕೋಪ ಬೇಕೆ? ಏಕೆ? ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ಭೂಮಿಯ ಮೇಲೆ ನಿನಗೆ ಎಷ್ಟು ಅಧಿಕಾರವಿರುವುದೋ ಅವರಿಗೂ ಸಹ ಅಷ್ಟೇ ಅಧಿಕಾರವಿರುವುದು. ಆದ್ದರಿಂದ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸೋದರ ಬಾಂಧವವನ್ನು ಉಳಿಸಿಕೊಳ್ಳೆಯ ಸುಯೋಧನ. ದುರ್ಯೋಧನ, ಯಾರು? ಓ, ವಿದುರ ಮಹಾಶಯ, ಏನು ಹೇಳಿದೆ? ನಡೆಯಲಿ ನಿನ್ನ ಅರಣ್ಯರೋಧನೆ. ನನ್ನ ಅರಣ್ಯರೋಧನವೇ? ನಿನ್ನವರಿಗೆ ಸದುಪಯೋಗ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ನಾನು ಸುಮ್ಮನಿದ್ದ ಮಾತ್ರಕ್ಕೆ ದೋಷವು ಸಂಭವಿಸುವುದು. ಪಾಂಡವರಿಗೆ ಆಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು, ಇದೇ ನನ್ನ ಅಭಿಮತ. ವಿದುರ, ವಿದುರ, ಈ ನೀತಿಯನ್ನು ಆ ಪಾಂಡವರೆಲ್ಲ ಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬರಲ್ಲಿ ಮಾತ್ರ ದೋಷ ಕಂಡು ಬರುತ್ತಿರುವುದು. ಓ, ಪಾಂಡವರು ನಿರ್ದೋಷವಲ್ಲವೇ? ಕುಂತಿಪುತ್ರ ಪಕ್ಷಪಾತಿ ಆದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನು ಹೇಳಿದೆ. ಕೃಷ್ಣ, ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿನನು ಈ ದುರ್ಯೋಧನಲ್ಲ. ಈ ದುರ್ಯೋಧನ ನರನಾಡುಗಳಲ್ಲಿ ಹರಿತಿರುವುದು ಶುದ್ಧ ಕ್ಷತ್ರಿಯದ ರಕ್ತ ಹೊರತು ಸ್ವಾಭಿಮಾನ ಶೂನ್ಯತೆಗ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುಸ್ಸಹವಾಸದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನಿದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಆಗಲ್ಲ ಕೃಷ್ಣ, ಹೇಳೋನ ಕೇಳು. ಭರತ ಕಂಡವರ ಜಯಿಸಿ ಅರುಷದಿನ್ ಕುರುಕುಲವ ಪಾಲಿಸತಿರ್ಪ ಎನಗದಾರು ಸಾಟಿ. ಕೃಷ್ಣ, ಭರತ ಕಂಡವ ಜಯಿಸಿ ಅರುಷದಿನ್ ಕುರುಕುಲವ ಪಾಲಿಸತಿರ್ಪ ಎನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆಯ ಬಂದ ಕೈಯ ಎನ್ನನು ಜರಗದಾರು ಸಾಟಿ. ಕುಮಾರ ಸ್ವಾಮಿಯನ್ನು ಮೆಚ್ಚಿಸಿ ಕುಮಾರ ಸ್ವಾಮಿಯನ್ನು ಮೆಚ್ಚಿಸಿ ದಾನವಿದವೆಂಬ ಮನವು ಪಡೆದ ಎನ್ನನು ಜನಗದಾರು ಸಾಟಿ. ಈ ದುರ್ಯೋಧನನು ಸದೆ ಪಡೆಯಬೇಕು ಬಂದನಲ್ಲವಿ, ಆ ನಿನ್ನ ಹೊಟ್ಟೆ ಬಾಕ ಭೀಮ. ಅದು ಅದು ಕೃಷ್ಣ ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಹೊಂದಬೇಕೆಂದು ಬಂದನಲ್ಲವೇ, ಆ ನಿನ್ನ ನಪಂಸಕ ಉತ್ತರೊಡನೆ ತಜ್ಜಂ ತಗದಿಂ ತಜ್ಜಂ ಎಂದು ನರ್ತವ ಮಾತ್ರವಲ್ಲ, ಆ ನಿನ್ನ ಮಿತ್ರ ಪಾರ್ಥ. ಅದು ದುರಾಭಿಮಾನ, ದುರಹಂಕಾರ. ನಿನ್ನ ಕಪಟಿಯ ಸ್ನೇಹವನ್ನು ಬೆಳೆಸಿದಿರೋದಿ ಆ ಕುನ್ನಿ ಪಾಂಡವರು. ಅದು ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನರೊಂದು ಪುಡಿಗೈದು ಬರದ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಕೃಷ್ಣ ಆಡಿಲ್ಲ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು
ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಡ ಶೋಷದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಇಡುವುದು ಕೃಷ್ಣ, ಮಾತು ಮಾತಿಗೂ ಪಾಂಡವರು ಪಾಂಡವರನ್ನೇಳ ಅವರ ಹೇಳಿಕೆಯನ್ನು ಕೇಳುವುದು ಹೇಳು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವರು ಬೇಸರ. ಕೃಷ್ಣ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವರು ಬೇಸರ. ಬೇಡ ಬೇಡವರು ಬೇಸರ. ಬೇಡ ಬೇಡವರು ಬೇಸರ. ನಾಡು ತೊರೆಯದು ಕಾಡಿ ಹೋಗಲಿ. ನಾಡು ತೊರೆಯದು ಕಾಡಿ ಹೋಗಲಿ. ಕೊಡಲಾಗವದಿ ರಾಜ್ಯವನ್ನು, ಕೊಡಲಾಗವದಿ ರಾಜ್ಯವನ್ನು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವರು ಬೇಸರ. ಬೇಡ ಬೇಡವರು ಬೇಸರ. ಬೇಡ ಬೇಡವರು ಬೇಸರ. ಬೇಸರ ಬೇಸರ. ಕೃಷ್ಣ, ರಾಜ್ಯ ಭಾಗ ಮಾಡುವುದೆಂದರೆ ನಿನ್ನ ಗೋಪಿಕಾ ಶ್ರೀಯರ ಮನೆಗಳಲ್ಲಿ ಕತ್ತು ಬೆಣ್ಣೆಯನ್ನು ತಿಂದಂತಲ್ಲ. ರಾಜರು ರಾಜರಿಂದ ಹೊರತುಪಡಿಸಿ ಜಾಗ್ರತೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ, ಸಂಜೆಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರರಿಗಲ್ಲ. ಬಲೆ ಬಲೆ ಕರ್ಣ. ಶಾಸ್ತ್ರ ಧರ್ಮವಿ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾದರೂ ಏಕೋ ದಾತನಾರೋ. ಹಿತವ ಬಯಸಿ ಕೆಣಕಿದೊಡೆ ಮುಂದೆ ಬರುವುದು ಘೋರ ಸಮರ. ಸಲ್ಲದು ನಿನ್ನ ಎಲ್ಲ ವಿಜಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನಗಾರು ದುರದಳು ಸೆಣಸದೆ. ಪಾಂಡು ತನಯಾರು ದುರದಳು ಸೆಣಸದೆ. ಸಂಧಿಯ ನಾಟಕವಾಡಲು ಸಂಧಿಯ ನಾಟಕವಾಡಲು ಬಯಸಿದರೆ ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ಜಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ಹಠವಂತರು ನಾವು.
ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಈ ಸಂಧಿಯ ಅಂತಿಮ ಕಾಲದಲ್ಲಿ ಅದಾಯ್ತಲ್ಲ ಸರ್ ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಕೊಡುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ, ಒಪ್ಪತಕ್ಕವರು ಅಲ್ಲ. ಶಕರ್ಣ, ನೀನು ಸಹ ಇವರಂತೆಯೇ ಮಾತನಾಡ್ತಿರುವೆಯಾ? ಅರ್ಜುನನ ಮೇಲಿನ ವೈರತ್ವದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಹೊರಟಿರುವೆಯಾ? ಇದು ನಿನಗೆ ಧರ್ಮವೇ ಕರ್ಣ? ಬಲೆಂಗಾಧಿಪ, ಈ ನಿನ್ನ ಧರ್ಮದ ಬಿರು ನುಡಿಗಳಿಂದ ಯೋಧವಾಗ್ನೆಯ ಕಂಠ ಬಿಗಿದಂತಾಯಿತು. ಓಹೋ, ಬೇರೆ ಮೀರಿತ್ತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುತ್ತಿರುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಿದನು, ಹೇಳುವಂತನಾಗಿಸಿ ಯೋಧನ. ಭಾರತ ಭೂಮಿ ಭಾರತ ಭೂಮಿ ಸಮಾನ ಸೌರ್ಯಮಾನ ಸಮಿರಾಗಿಸುವ ಭಾರತ ಭೂಮಿ ನಿನ್ನ ಗುರು ಹಿರಿಯರನ್ನು, ನಿನ್ನ ಬಂಧುಗಳನ್ನು, ನಿನ್ನ ಸಹೋದರರನ್ನು ಒಮ್ಮೆ ದೃಷ್ಟಿಟ್ಟು ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲ ವಂಶವನ್ನೇ ಧ್ವಂಸ ಮಾಡುವೇಕೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನಂತೆ ಸನ್ಮಾನಿಸುವರು. ಅವರೆಲ್ಲರಿಗೂ ನಿಮ್ಮಗಳ ಪ್ರೀತಿ ಮಮತೆಯ ಹೊರತಾಗಿ ಮತ್ತೇನು ಬೇಡ. ಈ ಸಂಧಿಯನ್ನು ನಿರಾಕರಿಸಬೇಡ. ಈ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗುವರು. ನಿನ್ನ ಕ್ಷಮಾ ಭಿಕ್ಷೆಯಿಂದ ಬಂಧು ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಪಾಂಡವರೊಡನೆ ಪ್ರಜಾಪಾಲನೆಯಲ್ಲಿ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನಿಸುವೆ. ಮಾನವ ಕೋಟಿಗೆ ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಸುಯೋಧನ, ಪಾಂಡವರ ಮೇಲಿನ ಹಕ್ಕು ಬಾಧ್ಯತೆಯನ್ನು ಒಪ್ಪದ್ರೆ ಸರಿ. ಅವರ ಇಷ್ಟಾರ್ಥಗಳನ್ನು ನೆರವೇರಿಸು. ಈ ದಾನವ ವಿಜಯಿ ಯದುಪತಿಯು ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೆ ಒದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಸುಯೋಧನ, ಈ ಸಂಧಿಗಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವರು. ಭಿಕ್ಷ ಪ್ರದಾನ ಮಾಡುಕೋರೇಶ್ವರ. ಇದರಲ್ಲಿ ನನ್ನ ಅಪರಾಧವಾದರೂ ಏನು ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯ ಕೋಶಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದನ್ನು ಅಧರ್ಮ ಕಾರ್ಯವು. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವು ಶಾಸನ ಮಾಡಲು ಈ ದುರ್ಯೋಧನರಲ್ಲಿ ಮತ್ತೊಂದು ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿದುದೇ ಪಾಂಡವ
ಜೀವನ. ಧರ್ಮ ಬೀರುಗಳಾದ ಅವರ ಕೈಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರಿದ್ದಾನೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಈ ದುರ್ಯೋಧನನು ಭಯಪಡಲಾರನು. ಸುಯೋಧನ, ನಿನ್ನ ಅಭಿಷ್ಟ ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಒದ್ದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆಯ ಪಾಪಾಶಯ. ಗುರುಕುಲದ ಕಳಂಕ ಸ್ವರೂಪನೇ, ನನ್ನ ಸಂದೇಶವನ್ನು ಕೊನೆಗೂ ತಿರಸ್ಕರಿಸಿಬಿಟ್ಟೆಯಾ? ಸುಯೋಧನ, ಹೇಳುವಿನ ಕೇಳು. ನೀನು ಮಾಡಿದ ಅಪರಾಧಗಳು ಏನೆಂಬುದನ್ನು ಹೇಳುವಿನ ಕೇಳಿದೆಯಾ? ನೀನು ಮಾಡಿದ ಅಪರಾಧಗಳು ಅಗಣ್ಯ. ಬಂಧು ಮಿತ್ರರೊಡನೆ ರಾಕ್ಷ ವೃತ್ತಿಯನ್ನು ತಾಳಿದೆ. ರಾಜಸುಯೋಗದಲ್ಲಿ ಪಾಂಡವರ ಸಿರಿ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ಕಪಟ ದೂತಕ್ಕೆ ಯುಧಿಷ್ಠರನ್ನು ಕರೆತಂದಿದ್ದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ಅವ್ಯಾಜ ಅಪರಾಧವು ಅನಂತ ಕಾಲವು ಪ್ರಳಯಾಜ್ಞೆಯಂತೆ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ಮರೆಯಬೇಡ. ವಾರಣಾವತಾದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷ ಪ್ರಾಶಾಣ, ಸರ್ಪಬಂಧನ ಇವುಗಳನ್ನು ಮರೆತೆಯಾ? ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾಗಿ ಮೆರೆತಿರುವ ನಿನಗೆ ಶ್ರೇಯಸ್ಸು ಕೀರ್ತಿ ಎಂದಿಗೂ ಸಹ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಪಾಂಡವನ್ನು ಕಾಡುಗಟ್ಟಬೇಕೆಂದ ಪಟ್ಟು ಹಿಡಿದ ಈ ಕೆಚ್ಚದ ಕಟ್ಟ ಕೆಣಕಿ ಕೇಕೆ ಹಾಕಿ ನಕ್ಕಲಲ್ಲದೆ ಕೃಷ್ಣ. ನಿನ್ನ ಪಾಂಡವದ ಪಾಂಚಾಲಿ ಅಂದೇ ತೊಟ್ಟನು. ಭೂತ ಪ್ರೇತಗಳ ಒಡೆಯನಾದ ಆ ಭೂತನಾಶವನ ಕದನಕ್ಕೆ ಸರಿಯೇ ತಲೆಯ ನಿರ್ಮಿತವಾದ ಈ ಭೂ ಸಾಮ್ರಾಜ್ಯದಲ್ಲೂ ರಕ್ತದ ಮರದಲ್ಲಿ ಕೃಷ್ಣ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರ ಸ್ಪರ್ಶ ಸ್ಪಂದನದಲ್ಲಿ, ವೀರರ ಘೋಷದಲ್ಲಿ. ಛಲ ತೊಟ್ಟಿ ಮಾಡುವ ಯುದ್ಧ ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು ಕೃಷ್ಣ, ಆ ಪಾಂಡವರಿಗೆ ಸಲಕರಣೆ ಸಿದ್ಧಪಡಿಸುವಂತೆ. ಸುಯೋಧನ, ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯಾ? ಕುರುಕುಲದ ಕಳಂಕ ಸ್ವರೂಪನೇ, ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸುವ ಅನುಚಿತವೇ? ಎದು ಕಳಂಕ ಸ್ವರೂಪನೇ. ಈ ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು
ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಎತ್ತಿರುವೆನು. ಯಾರಿಗೋ? ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದೋ? ನನ್ನ ಬಾಯಿಂದ ಕೇಳುವ ಬದಲು ದುರ್ಯೋಧನ ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಳ್ಬೇಕೆಂದು ನಮ್ಮ ಶಕುನಿ ಮಾನವರು ಸಲಹೆ ಎತ್ತಿದ್ದಾರೆ. ಓಹೋ, ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಕಾರವಾಗಿ ಇರಬೇಕು. ಹೌದೌದು, ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರವೇ. ಆ ನಿಮ್ಮ ಅದ್ಭುತ ಸತ್ಕಾರವನ್ನು ಅದ್ಭುತಕಾರನಾಗಿಯೇ ಸ್ವೀಕರಿಸಿದರು. ಸುಯೋಧನ, ಹಾಗಾದರೆ ನನ್ನನ್ನು ಬಂಧಿಸುವ ಸಹೋದರ ದುಶಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿದರೋ ಅವಿವೇಕಿಗಳಿರ. ಬೆಂಕಿಯಿಂದ ಬಟ್ಟೆಯನ್ನು, ಬೀಸಣಿಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುವಂತೆ ನನ್ನನ್ನು ಬಂಧಿಸಲು ಯತ್ನಿಸುತ್ತಿರುವಿರ. ಬಂಧಿಸಿ, ಹಾಗಾದರೆ ನೋಡೋಣ. ನೀನು ಕೆಲವು ರಹಸ್ಯದ ವಿಚಾರವನ್ನು ತಿಳಿಸಬೇಕಾಗಿರುವುದು ಬಾಕಣ. ಇಲ್ಲಿಗೆ ಎನ್ನನು ಕರೆ ತಂದೆಯೋ, ಇಲ್ಲಿಗೆ ಎನ್ನನು ಕರೆ ತಂದೆಯೋ ಮಾನವ ನಾನು, ದೈವವು ನೀನು. ಮಾನವ ನಾನು, ದೈವವು ನೀನು. ಏತರ ಸಂಬಂಧ ನನಗೂ ನಿನಗೂ. ಕೃಷ್ಣ ಕೃಷ್ಣ
ಮತಿಹೀನನಾದೆ. ಏನೊಂದು ತಿಳಿಯದೆ ಮತಿಹೀನನಾದೆ. ಮಾನವ ನಾನು, ದೈವವು ನೀನು. ಮಾನವ ನಾನು, ದೈವವು ನೀನು. ಏದರ ಸಂಬಂಧ ನನಗೂ ನಿನಗೂ ಕೃಷ್ಣ. ಜನನಿಯು ಯಾರೋ, ಜನಕನು ಯಾರೋ, ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಪರಮಾತ್ಮ ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಏನಂದು ಹರಿಯದೆ ಮತಿಹೀನನಾದೆ. ಏನೊಂದು ಹರಿಯದೆ ಮತಿಹೀನನಾದೆ. ಮಾನವ ನಾನು, ದೈವವು ನೀನು. ಏತರ ಸಂಬಂಧ ನನಗೂ ನಿನಗೂ ಕೃಷ್ಣ ಕೃಷ್ಣ. ಕೃಷ್ಣ, ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಿ ಸತ್ಕರಿಸಲು ಕಾರಣವಾದರೂ ಏನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುತ್ತಿರುವೆ ಕಣ. ಕೃಷ್ಣ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳೆಲ್ಲ ಮಾತ, ಕುಲಹೀನನಲ್ಲ ಕೇಳೆಲ್ಲ ಮಾತ. ರವಿ ಅಂಶದಲ್ಲವತರಿಸಿದ ಸುಕುಮಾರವ, ದುರಧೀರ ಸುಕುಮಾರವ.
ನೀನು ಕ್ಷತ್ರಿಯನು ಕರ್ಣ. ಶ್ರೇಷ್ಠವಾದ ಚಂದ್ರ ನೀನು ಸೂತನು. ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕನು. ಲೋಕಮಾತೆಯಾದ ಕುಂತಿ ದೇವಿಯು ನಿನಗೆ ಜನ್ಮ ಕೊಟ್ಟ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರು. ನನ್ನ ಮಾತನ್ನು ನಂಬು, ಇದಕ್ಕೆ ಈ ಭೂಮಾತೆಯೇ ಸಾಕ್ಷಿ. ಏನು ದೇವ, ನಾನು ಸೂತನಲ್ಲವೇ? ನೀನು ಕ್ಷತ್ರಿಯನು. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಆ ಸೂರ್ಯದೇವನು ನನ್ನ ಜನಕನೇ. ಹೌದು ಕರ್ಣ. ಕುಂತಿದೇವಿಯು ನನ್ನ ಎತ್ತ ಮಾತೆಯೇ. ಸತ್ಯ ಕರ್ಣ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆ ಆ ಪರಮಾತ್ಮ. ಕರ್ಣ, ನನ್ನ ರಾಜಾದಿ ರಾಜನಿಸಿಕೊಳ್ಳ ಬೇಕಾಗಿರುವ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವುದು ಇದು ನ್ಯಾಯವೇ? ಈಗಲೂ ಬಾ, ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವೆಯಂತೆ. ಕೃಷ್ಣ ದೇವ ದೇವಾ, ಶೋಧನೆಗೆ ನಿದು ಶಾಪ, ಪಾಪಿಯಾದ ಪರಿತಾಪದಿದಾದೆ ದೇವಾ, ಶೋಧನೆಗೆ ನಿದು ಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು, ಬಹುದಿನ ನೊಂದೆ ಬಂಧುಗಳಾರೆಂದು, ಇಂದು ಅದನ್ನ ಅವನಿಂದೆ ಎನಿದೆಂದೆ. ಇಂದು ಅದನ್ನ ಅವನಿಂದೆ ಎನಿದೆಂದೆ, ಬಂದ ವಿಮೋಚನೆ ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ, ಶೋಧನೆಗೆ ಪಾಪಿಯಾದೆ ಪರಿತಾಪದಿದಾದೆ ದೇವಾ, ಶೋಧನೆಗೆ ಜನ್ಮ ರಹಸ್ಯದ ಅಂತರವರಿತು, ಜನ್ಮದಾತೆಯ ನಿತ್ಯವರಿತು. ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರಿತು, ಜನ್ಮದಾತೆಯ ನಿರ್ಧಯವರಿತು. ಜೀವಿಸಲೇ ಪರಿ ಸಹಜರ ಸಮಗೂಡಿ, ಜೀವಿಸಲೇ ಪರಿ ಸಹಜರ ಸಮಗೂಡಿ, ಪಾತಕಿ ಜೀವನ ಸಂಗಡ ಕಾರಣ. ಪಾದಕಿ ಜೀವನ ಸಂಕಟ ಕಾರಣ ದೇವಾ, ಶೋಧನೆಗೆ ಶಾಪ, ಪಾಪಿಯಾದೆ ಪರಿತಾಪದಿದಾದೆ ದೇವಾ, ಶೋಧನೆಗೆ ಶಾಪ. ಕೃಷ್ಣ, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರೌರವಾದಿ ನರಕವು ಪ್ರಾಪ್ತವಲ್ಲವೇ?
ನಂಬಿದ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದಾದರೂ ಎಂದು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಸತ್ಯವೆಂದು ನಂಬು. ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನು ಹೊಂದಿದಳು. ಆ ಮಂತ್ರಗಳು ಫಲಿಸುವೋ ಇಲ್ಲವೇ ಎಂದು ಪರೀಕ್ಷಿಸಲು ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಆಕೆಯು ಕನ್ನಿಕಾವಸ್ಥೆಯಲ್ಲಿದ್ದ ಕಾರಣಕ್ಕೆ ಆಕೆ ಲೋಕೋಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ಒಂದು ತೊಟ್ಟಿನಲ್ಲಿ ತೇಲಿಬಿಟ್ಟಳು. ಆಗ ಪುಣ್ಯಾತ್ಮರಾದ ಸೂತರ ಕೈಗೆ ನೀನು ಸಿಕ್ಕಿದೆ. ಅವರು ಅತಿ ಪ್ರೀತಿ ಮಮತೆಯಿಂದ ನಿನ್ನನ್ನು ಸಾಕಿ ಸಲಹಿದರು ಕರ್ಣ. ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಆ ಪಾಂಡವರು ನಿನ್ನ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು, ಹೀನ ಕುಲದವನು ಎಂದು ಹೀಯಾಳಿಸುತ್ತಲೇ ಇರುವರಲ್ಲ ಪರಮಾತ್ಮ. ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವಾ. ಕರ್ಣ, ಈ ನಿನ್ನ ವಿಚಾರವು ನಿನ್ನ ಸಹೋದರರಿಗಾಗಲಿ ನಿನ್ನ ಎತ್ತ ತಾಯಿಗಾಗಲಿ ಇದುವರೆಗೂ ತಿಳಿದಿಲ್ಲ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ಎತ್ತ ತಾಯಿಗೆ ತಿಳಿಸಿ ಬಂದಿರುವೆನು. ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಓಡೋಡಿ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನಿನ್ನು ಬರುತ್ತೇನೆ ಕರ್ಣ. ಆಗಬಹುದು ಪರಮಾತ್ಮ, ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು
ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯದೆ ಪಡುತ್ತಿದ್ದ ನಾನು ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಧರ್ಮವೇ ಸ್ಥಿರವೆಂದು ನಂಬಿರೋ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತ ಬಕ ಇಡಂಬ ಕೀಚಕ ಜಗದ್ಗಟ್ಟಿಗಳನ್ನೊಟ್ಟರಗಿಸಿದ ಕಲಿಬೀಬನು ಅವನು ನನ್ನ ತಮ್ಮನೇ. ಪರಶಿವನೊಡನೆ ಸರಿಸಮಾನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಮತ್ಸ, ಧನಂಜಯನೆಂಬ ದಶನಾಮಗಳನ್ನು ಹೊತ್ತು ದಶ ದಿಕ್ಕುಗಳಲ್ಲಿಯೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಅರ್ಜುನ, ಅವನು ನನ್ನ ಸಹೋದರನೇ. ಹೇ ಪಾರ್ಥ, ಈ ದಿನ ರಣರಂಗದಲ್ಲಿ ನಿನ್ನನ್ನು ಕೊಂದು ನನ್ನ ಸ್ವಾಮಿ ಕೌರವೇಶ್ವರನಿಗೆ ವಿಜಯದ ಉಮಾಲೆಯನ್ನು ತೊಡಿಸುವೆನೆಂದು ಶಪಥವಿಟ್ಟಿರುವನಲ್ಲೋ, ಶಪಥವಿಟ್ಟಿರುವೆ. ನಿನ್ನ ರುಂಡವು ಮುಂಡದಿಂದ ಬೇರ್ಪಟ್ಟು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ನನ್ನ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ, ಹೇಗೆ ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ಅವರು ನನ್ನ ಸಹೋದರರು. ಹೇ ಪಾಪಿ ಕರ್ಣ, ಪಾಂಡವರೊಡನೆ ಕೂಡಿ ಬಾಳುವ ಯೋಗವಿಲ್ಲದೆ ಈಗ ಅವರನ್ನೇ ಕೊಲ್ಲಲು ಹೊರಟು ನಿಂತು ನಿರ್ದಯನಾದೆಯ. ಕೊಲಲೇ ಪಾಂಡು ಕುಮಾರರಂ ನಾಂ ಕೊಲಲೇ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲಲೇ ಕೊಲದ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋಳ್ ಸುಖ ಸಂಪತ್ತಿ ನಿಂಬ ಚಲದೆ ಪಾರ್ಥನ ರುಂಡವೊಂದರಿದು ಮತ್ಸಾನಿಗೆ ಆನಂದವಂ ಚಲಿಸಲ್ಗಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ